ನೀನ್ ಸುಮ್ಮನೆ ಸೂರಿ ಮಧ್ಯ ಮಾತಾಡ್ಬೇಡ. ಈಗೇನೋ ಪ್ರಪಂಚ ಮುಳುಗ್ ಹೋಗಿತ್ತು. ಏನ್ ನಮ್ಮ ಅಪ್ಪ ಅಮ್ಮ ನನ್ ಬಿಟ್ಬಿಟ್ಟು ಹೊಟ್ಟೋದ್ರ? ಅದೆಲ್ಲ ಒಂದು ಕೆಟ್ಟಗಳಿಗೆ ಕಣೋ, ವಿಷಗಳಿಗೆ ಅಂತಾರೆ ನೋಡು ಅದು. ಅಯ್ಯೋ ತಲೆ ಕೆಟ್ಟೋನೆ, ವಿಷಗಳಿಗೆ ಅಲ್ಲೋ ನಮ್ಮ ಮುಟ್ಟಾಳತನ. ತಾಯಿ ಗಂಡ ದೇವರಿಗೆ ದಗಲ್ಬಾಜ್ ಪೂಜಾರಿ ಅಂದಾಗೆ ಇರ್ಬೇಕು. ತೀರಾ ಮಹಾತ್ಮ ಗಾಂಧಿತರ ಆಗ್ಬಿಟ್ರೆ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೋ. ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಸಾಯಲೇಬೇಕು ಕಣೋ. ಹಾಗಂತ ಮನುಷ್ಯತ್ವನ ಕಳ್ಕೊಂಡು ಮೃಗದ ಹಾಗೆ ಬದುಕೋಕಾಗತ್ತಾ? ಬದುಕಬಾರ್ದು. ಅದಕ್ಕೆ ಮೃಗನ ಮುಗಿಸೋಕ್ ಬಂದಿರೋದು. ನೀನ್ ಮುಗಿಸ್ಬಿಟ್ರೆ ಕಾನೂನು ಕಾಯ್ದೆ ಸುಮ್ಮನೆ ಇರುತ್ತಾ? ಏನೋ ಮಾಡುತ್ತೆ, ಬೇಡಿ ಹಾಕ್ಸುತ್ತೆ, ಕೋರ್ಟ್ ಅಲ್ಲಿ ನಿಲ್ಸುತ್ತೆ, ಶಿಕ್ಷೆ ಕೊಡುತ್ತೆ, ಫಾಸಿ ಹಾಕ್ಸುತ್ತೆ. ಅಷ್ಟೇ ತಾನೆ? ನಾನು ಸತ್ರ ಸಾಯ್ತೀನಿ. ನಾನು ಬದುಕಿ ಏನಾಗ್ಬೇಕಾಗಿದೆ? ಹೊಡೆದ ಅಂದ್ರೆ ಬಡವ ಹಲ್ಲಿಗೆಲ್ಲ ಉದುರು ಹೋಗ್ಬೇಕು ನನಗೆ. ನಿನಗೂ ಒಬ್ಳು ತಾಯಿ ಇದ್ದಾಳೆ, ಒಂದು ಮಗು ಇದೆ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಏನು, ನನ್ನ ತಾಯಿಗೆ ನೀನು ಮಗನಾಗ್ತೀಯ, ನನ್ನ ಮಗುಗೆ ನೀನ್ ತಂದೆ ಆಗ್ತೀಯ. ಹೆಂಡತಿ ಇದ್ರೆ ತಾನೆ ಮುಂದೆ ಆಗ್ತಾಳೆ ಅನ್ನೋ ಭಯ ನನಗೆ. ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಚಂದ್ರ, ನೀನು ಬದುಕಿ ಮಾಡ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನೇನೋ.